ಹಾಯ್ ಗಾಯ್ಸ್, ಐ ಆಮ್ ಗಾಯನಪ್ರಿಯ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಗೈಸ್, ಇವತ್ತಿನ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ವಿಡಿಯೋ, ನಿಮಗೆ ತುಂಬಾ ಇಷ್ಟ ಆಗುತ್ತೆ. ಇವತ್ತಿನ ವಿಡಿಯೋದಲ್ಲಿ ನಾನು ರೋಸ್ನ ಯಾವ ರೀತಿ ಯೂಸ್ ಮಾಡ್ಕೋಬೋದು ನಮ್ಮ ಹೇರ್ ಸ್ಟೈಲ್ಗೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಹೇಳ್ಕೊಡ್ತೀನಿ. ಒಂದು 3 ಹೇರ್ ಸ್ಟೈಲ್ಸ್ ನಾನು ನಿಮಗೆ ಹೇಳ್ಕೊಡ್ತೀನಿ ರೋಸ್ನ ಯೂಸ್ ಮಾಡಿ. ಆ್ಯಕ್ಚುಲಿ ನಾವೆಲ್ಲರೂ ಹೇಗೆ ಮಾಡ್ತೀವಿ ಅಂದರೆ, ರೋಸ್ಗಳೇನಾದರೂ ಸಿಕ್ಕರೆ ಒಂದೋ ಎರಡೋ ಜಸ್ಟ್ ಇಲ್ಲಿ ಸೈಡಿಗೋ ಇಲ್ಲ ಒಂದು ಜಡೆ ಹಾಕ್ಕೊಂಡು ಅದಕ್ಕೆ ಪಿನ್ ಮಾಡಿಕೊಂಡು ಹೊರಟ್ಬಿಡ್ತೀವಿ, ಮದುವೆಗಾಗಿರಲಿ ರಿಸೆಪ್ಷನ್ಗಾಗಿರಲಿ. ಸೊ ನಾನಿಲ್ಲಿ ಹೇಳ್ಕೊಡ್ತಾ ಇರೋದು ರೋಸ್ ಪೆಟಲ್ಸ್ನ ತಗೊಂಡು ಯಾವ ರೀತಿ ನೀವು ಒಂದು ಹೇರ್ ಸ್ಟೈಲ್ನ ಕ್ರಿಯೇಟ್ ಮಾಡ್ಬೋದು, ಅದು ಎಷ್ಟು ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋ ಇರುತ್ತೆ. ಕೊಡೋ ಹೇರ್ ಸ್ಟೈಲ್ ತುಂಬಾ ಚೆನ್ನಾಗಿ ಕಾಣುತ್ತೆ, ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ಸ್ಯಾರಿಗಾಗಿರಲಿ, ಡ್ರೆಸ್ಗಾಗಿರಲಿ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ, ಒಂಥರ ಸ್ಟೈಲಿಶ್ ಆಗೂ ಕಾಣುತ್ತೆ. ಸೊ ಬನ್ನಿ, ಲೇಟ್ ಮಾಡೋದು ಬೇಡ, 3 ಹೇರ್ ಸ್ಟೈಲ್ಸ್ ಹೇಗೆ ಮಾಡೋದು ರೋಸ್ ಯೂಸ್ ಮಾಡಿಕೊಂಡು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಗೈಸ್, ಫಸ್ಟ್ ಹೇರ್ ಸ್ಟೈಲ್ ಬಂದು ತುಂಬ ಸಿಂಪಲ್, ಸಿಕ್ಕಾಪಟ್ಟೆ ಈಸಿ, ಎಲ್ಲ ಹುಡುಗಿರಿಗೆ ತುಂಬ ಇಷ್ಟ ಆಗುತ್ತೆ. ತುಂಬ ಸ್ಟೈಲಿಶಾಗಿ ಗ್ರ್ಯಾಂಡಾಗಿ ರೆಡಿಯಾಗಿ ಹೋಗ್ತಾರಲ್ಲ ರಿಸೆಪ್ಷನ್ಗೆ, ಅವರಿಗಂತೂ ಇನ್ನೂ ಚೆನ್ನಾಗಿ ಕಾಣುತ್ತೆ. ಅದೇ ಯಾವುದಾದ್ರೂ ಒಂದು ರೆಡ್ ಕಲರ್ ಗೌನ್ ಹಾಕ್ಕೊಂಡು ಈ ರೀತಿ ರೆಡ್ ಕಲರ್ ರೋಸಿಂದ ನಾನು ತೋರಿಸೋ ಹೇರ್ ಸ್ಟೈಲ್ನ ನೀವು ಮಾಡ್ಕೊಂಡು ಹೋದರೆ ಎಲ್ಲರೂ ನಿಮಗೆ ನೋಡ್ತಾ ಇರ್ತಾರೆ, 100% ಗ್ಯಾರಂಟಿ. ನಾನು ರೆಡ್ ಡ್ರೆಸ್ ಹಾಕ್ಕೊಂಡಿರೋದ್ರಿಂದ ರೆಡ್ ರೋಸ್ ತೊಗೊಂಡಿದ್ದೀನಿ. ಬನ್ನಿ, ಈ ರೋಸ್ನ ನಾನು ಡೈರೆಕ್ಟ್ಲಿ ಹೇರ್ ಸ್ಟೈಲ್ಗೆ ಈ ಥರ ಯೂಸ್ ಮಾಡಲ್ಲ, ಓಕೆನಾ. ನಾನಿವಾಗ ತಗೋತಾ ಇರೋದು ಓನ್ಲಿ ಪೆಟಲ್ಸ್, ಓನ್ಲಿ 2 ಪೆಟಲ್ಸ್ನ ನಾನು ಇದರಿಂದ ತಗೋತಾ ಇದ್ದೀನಿ. 2 ಪೆಟಲ್ಸ್ನ ತೊಗೊಂಡಿದ್ದೀನಿ. ಇದನ್ನು ಒಂದ್ರ ಮೇಲೆ ಒಂದು ಇಟ್ಟು ಯು ಶೇಪ್ ಪಿನ್ ಇರುತ್ತಲ್ಲ ಅದನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ಎರಡನ್ನೂ ಸೇರಿಸಿ ಹಾಕ್ತಾ ಇದ್ದೀನಿ. ಓಕೆನಾ. ಸೊ ಇದೇ ರೀತಿ ನಾನು ಒಂದು ಸ್ವಲ್ಪ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಇವಾಗ ಬನ್ನಿ, ಫಸ್ಟ್ ಹೇರ್ ಸ್ಟೈಲ್ ಈ ಪೆಟಲ್ಸಿಂದ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಆಲ್ರೆಡಿ ಹೇರ್ ಸ್ಟೈಲ್ನ ಮಾಡ್ಕೊಂಡಿದ್ದೀನಿ. ಫಸ್ಟ್ ಹೇರ್ ಸ್ಟೈಲ್ ಸಿಂಪಲಾಗಿ ಈ ರೀತಿ ಹಾಕ್ಕೊಂಡು ಇಲ್ಲಿ ಪಿನ್ ಮಾಡಿದ್ದೀನಿ. ಸಖತ್ತಾಗಿ ಕಾಣ್ತಾ ಇದೆ. ಯಾವುದಾದ್ರೂ ಒಳ್ಳೆ ಗ್ರ್ಯಾಂಡ್ ರೆಡ್ ಗೌನ್ಗೆ ಈ ರೀತಿ ಹೇರ್ ಸ್ಟೈಲ್ ಮಾಡಿಕೊಂಡು ರೋಸ್ ಪೆಟಲ್ ನಾನು ತೋರಿಸಿರೋ ರೀತಿ ಹಾಕ್ಕೊಂಡು ರಿಸೆಪ್ಷನ್ಗೆ ಯಾವುದಾದ್ರೂ ಫಂಕ್ಷನ್ಗೆ ಹೋದರೆ ಸಖತ್ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಈಗ ಸೆಕೆಂಡ್ ಹೇರ್ ಸ್ಟೈಲ್ ಬಂದು ತುಂಬ ಸಿಂಪಲ್, ಇದು ಸ್ಯಾರಿಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಸಿಲ್ಕ್ ಸ್ಯಾರಿ ಮದುವೆಗಳಿಗೆ ಹಾಕ್ಕೊಂಡು ಹೋಗೋದಕ್ಕೆ ಸೂಪರಾಗಿ ಕಾಣುತ್ತೆ. ನಾನಿವಾಗ ಸೆಕೆಂಡ್ ಹೇರ್ ಸ್ಟೈಲ್ನ ಮಾಡ್ಕೋತೀನಿ.
3 ಹೇರ್ ಸ್ಟೈಲ್ ರೋಸ್ ಪೆಟಲ್ಸ್ನ ಯೂಸ್ ಮಾಡಿಕೊಂಡು ಹೇಗೆ ಮಾಡೋದು ಅಂತ ನಾನು ಹೇಳಿಕೊಟ್ಟೆ. ಏನು ಅನ್ನಿಸ್ತು ಅಂತ ಕಮೆಂಟ್ಸಲ್ಲಿ ಹೇಳಿ. ನಿಮಗೆ ಈ 3 ಹೇರ್ ಸ್ಟೈಲ್ಸಲ್ಲಿ ನಿಮಗೆ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ಸಲ್ಲಿ ಹೇಳಿ, ಓಕೆನಾ. ಯಾವುದಾದ್ರೂ ಫಂಕ್ಷನ್ ಇದ್ದರೆ ನೀವು ಈ ಹೇರ್ ಸ್ಟೈಲ್ಸ್ನ ಮಾಡಿಕೊಂಡು ಹೋಗಿ, ಗ್ಯಾರಂಟಿ ನಿಮಗೆ ಕಾಂಪ್ಲಿಮೆಂಟ್ಸ್ ಬಂದೇ ಬರುತ್ತೆ. ಸೊ ಗೈಸ್, ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಮತ್ತೆ ಸಿಗ್ತೀನಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಗೈಸ್.